ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಲಾಗ್ನ ಸಂಜೆ 6 ಗಂಟೆ 7 ಗಂಟೆದಿಂದ ಸ್ಟಾರ್ಟ್ ಮಾಡತ್ತೀನು. ಈಗ ಆಲ್ರೆಡಿ ನಿಮಗೆ ಹೇಳಿದಂಗೆ ಇವತ್ತಿಂದ ಇನ್ನು ಮದ್ವೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ, ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿದ್ನಿ ಆಲ್ರೆಡಿ ನಿನ್ನೆ ಲಾಗ್ನಾಗ. ಇವತ್ತು ಸಂಜೆಗೆ ಬೆಳಿಗ್ಗೆ ಹಂದ್ರದವ್ರು ಸ್ವಲ್ಪ ಹಂದ್ರದ ಎಲ್ಲ ಹಾಕಿ ಹೋಗಿದ್ರು, ಬಟ್ ಇನ್ನೂ ಪೆಂಡಲ್ ಹಾಕಿರಲಿಲ್ಲ. ಮತ್ತು ಇವತ್ತು ಸಂಜೆಗೆ ಕಾಕು ಅದ ಎಲ್ಲ ಬಂದಿರು. ಯಾಕಂದ್ರೆ ನಾಳೆ ನಾವು ಜಗ ಪಡ್ಲಿಗೆ ತುಂಬ್ಸಾರಿದ್ದು, ಹಾಗಾಗಿ ರಾತ್ರಿನ ಹೋಳ್ಗೆ ಮಾಡಾರಿದ್ದು. ಸೊ ಈಗ ಹೋಳ್ಗೆ ಮಾಡೋ ಸಲುವಾಗಿ ಬ್ಯಾಳಿ ಕುದಿಯಕ್ಕೆ ಹಾಕಾರಿದ್ರು. ಅದಕ್ಕೆ ಫಸ್ಟ್ ಒಲೆಗೆ ಪೂಜೆ ಮಾಡತ್ತಿರು. ನಮ್ಮ ಕಡೆ ಹಿಂಗೆ ಏನಾದರೂ ಫಂಕ್ಷನ್ಗಳಿಗೆ ಅಡುಗೆ ಅದ ಮಟಾತಿದ್ದು ಅಂದ್ರೆ ಫಸ್ಟ್ ಒಲೆಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆನಂತರ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಇದು ದೊಡ್ಡ ಒಲೆ ಮ್ಯಾಗ ಬ್ಯಾಳಿ ಕುದಿಯಕ್ಕೆ ಹಾಕೋದಿತ್ತು, ಹಾಗಾಗಿ ಫಸ್ಟ್ ಗ್ಯಾಸ್ಗೆಲ್ಲ ಪೂಜೆ ಮಾಡತ್ತಿರು. ಈಗ ಒಂದೊಂದು ಎಲ್ಲನೂ ಪೂಜಾ ಮತ್ತು ಕೆಲಸ ಮದುವೆ ಎಲ್ಲ ಸ್ಟಾರ್ಟ್ ಆದವು. ಇಲ್ಲಿ ಕಾಕು ಮತ್ತು ಸವಿತಾ ಇಬ್ಬರು ಕೂಡಿ ಪೂಜೆ ಮಾಡತ್ತಿರು. ಊರಿಂದ ಕಾಕು, ರೋಹಿಣಿ ಮತ್ತು ತಾತ್ಯ 3 ಜನ ಬಂದಿರು. ತಾತ್ಯ ಸ್ವಲ್ಪ ಹೊತ್ತು ಕುಂತು ನಾ ಹೋಗ್ತೀನಿ ಮನೆಗೆ ರಾತ್ರಿ ಅಂತಂದರು. ಬಿಕಾಸ್ ಅಲ್ಲಿ ಜಷ್ಟಿ ಐತಿ. ಜಷ್ಟಿ ಮೀನ್ಸ್ ನಾಯಿ, ಅದು ಒಂದ ಆಗ್ತೈತಿ, ಮನ್ಯಾಗ ಯಾರಿಲ್ಲ. ಮತ್ತು ರೋಹನ್ ಕೆಲ್ಸಕ್ಕೆ ಹೋಗಿದ್ದ, ಸೊ ಅವ್ನು ಬರೋದು ಲೇಟ್ ಆಗ್ತೈತಿ. ಜಸ್ಟಿಗೆ ಊಟ ಅದ ಕೊಡಬೇಕು, ಹಾಗಾಗಿ ನಾ ಹೋಗ್ತೇನೆ ಅಂತಂದ ಕಾಕುನ ರೋಹಿಣಿನ ಇಲ್ಲೇ ಬಿಟ್ಟು ಹೋದ. ಕಾಕು ಇನ್ನು ಮದುವೆ ಮುಗಿತಕ್ಕ ಇಲ್ಲೇ ಇರ್ತಾಳು. ರೋಹಿಣಿನ ಇವತ್ತು ಹೋಳಿಗೆ ಅದ ಮಾಡೋದೈತಿ ಅಂದಾಕಿ ಇಲ್ಲೇ ವಸ್ತಿ ಇದ್ದಳು. ಸೊ ಈಗ ಸವಿತಾ ಇದಕ್ಕೆಲ್ಲ ಪೂಜೆ ಮಾಡಿ ಇನ್ನು ಗ್ಯಾಸ್ ಚಾಲು ಮಾಡಿ ನೀರು ಕಾಯಕ್ಕಿಡಾತೇಳು ಫಸ್ಟಿಗೆ. ಇವತ್ತನ ನಮ್ಮ ಮಮ್ಮಿ ಪಪ್ಪ ಇಬ್ಬರು ಗವನಾಳಕ್ಕೆ ಹೋಗಿದ್ರು. ಅಲ್ಲಿ ಹಳ್ಳ್ಯಾಗ ಸಾಯಂಕಾಲನ ಎಲ್ಲ ಜನ ಇರ್ತಾರೋ ಮನ್ಯಾಗ, ಎಲ್ಲರೂ ಬೆಳಿಗ್ಗೆ ಅದು ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೋ, ಯಾರೂ ಸಿಗಂಗಿಲ್ಲ ಅಂತಂದು ಸಂಜೆ 4 ಗಂಟೆಗೆ ಮಮ್ಮಿ ಪಪ್ಪ ಇಬ್ಬರು ಗವನಾಳಕ್ಕೆ ಹೋಗಿದ್ರು. ಎಲ್ಲ ಊರ ಮಂದಿಗೆ ಅಲ್ಲಿ ಪರಿಚಯ ಇರೋರಿಗೆಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಬರಾಕಂತ ಹೋಗಿರು. ಅವ್ರು ಆ ಕಡೆ ಗವನಾಳಕ್ಕೆ ಹೋದರು, ಇವ್ರು ಈ ಕಡೆ ಬಂದಿರು. ಸೊ ಈಗ ನೀರು ಕಾಯಕ್ಕಿಟ್ಟು ಇದಕ್ಕಿನ್ನ ಬ್ಯಾಳಿ ನೀರು ಕಾದು ಕುದಿ ಬಂದ ನಂತರ ಇದಕ್ಕೆ ಬ್ಯಾಳಿ ಕಡ್ಲಿ ಬ್ಯಾಳಿ ಅಷ್ಟು ಹಾಕೋದು. ಇದು ಸ್ವಲ್ಪ ಕುದ್ದು ಆದ ನಂತರ ಅಷ್ಟೊತ್ತನ ನಾವು ರಾತ್ರಿ ಊಟಕ್ಕೆ ಅನ್ನ ಸಾರು ಅಷ್ಟೇ ಮಾಡ್ಕೊಳ್ಳಾರಿದ್ದು. ಬಿಕಾಸ್ ಭಾಳ ಇದು ಹೋಳ್ಗಿದ ಜೋಡ್ನಾದ ಮಾಡೋದು ಭಾಳ ಇತ್ತನ ಅಂತಲೇ ಬರೀ ಅನ್ನ ಸಾರು ಅಷ್ಟು ಮಾಡಿ ಇದು ಹೋಳ್ಗಿದ ತಯಾರಿ ಮಾಡ್ಕೋಬೇಕಂತ ಪ್ಲ್ಯಾನ್ ಇತ್ತು. ನಮ್ಮ ಕಡೆ ಮದುವೆಗಳ್ದ ಮಾಡೋರಿದ್ದು ಅಂದ್ರೆ ಮನೆಗಳ್ದಾಗ ಅವಾಗ ಜಗ ಪಡ್ಲಿಗೆ ತುಂಬಿಸ್ತಾರು. ಸೊ ನಮ್ಮ ಮನೆ ದೇವ್ರ ಯಲ್ಲಮ್ಮ ದೇವ್ರ, ಹಾಗಾಗಿ ನಾಳೆ ಶುಕ್ರವಾರ ದಿವಸ ಒಳ್ಳೆ ದಿವಸ ನೋಡಿ ಜಗ ಪಡ್ಲಿಗೆ ತುಂಬಿಸಾರಿದ್ದು. ಜಗ ಪಡ್ಲಿಗೆ ಆಬ್ವಿಯಸ್ಲಿ ಹೋಳ್ಗೆ ಊಟನೇ ಇರ್ತೈತಿ ಮತ್ತು ನೈವೇದ್ಯಕ್ಕೂ ಹೋಳ್ಗೆನೇ ಇರಬೇಕು. ಹಾಗಾಗಿ ಈಗ ಹೋಳ್ಗೆ ಮಾಡತ್ತಿದ್ದು. ನಮ್ಮ ಸಾನು ಫುಲ್ ಖುಷಿಯಾಗೈತಿ, ಮನ್ಯಾಗ ಕಾಕು ಮತ್ತು ರೋಹಿಣಿ ಅದ ಎಲ್ಲ ಬಂದಿದ್ದಾರಂತಂದ. ನಮ್ಮ ಸಾನ್ವಿಗೆ ನಾನು ಅಂಗಡಿಗೆ ಹೋಗಿ ರಿಷಿನ್ ಜೊತೆ ಅಭ್ಯಾಸ ಮಾಡು ಅಂತ ಹೇಳಿ ಕಳ್ಸಾತೀನಿ. ಬಿಕಾಸ್ ನೆಕ್ಸ್ಟ್ ವೀಕ್ದಾಗ ಆಕಿನೂ ಟೆಸ್ಟ್ಗಳಿದ್ದು. ಸೊ ಈಗ ಸ್ವಲ್ಪ ಅಭ್ಯಾಸ ಮಾಡು, ಮತ್ತು ಮದ್ವೆ ನಾಳೆಯಿಂದ ನಿನಗೆ ಮದ್ವೆ ಗದ್ದಲು ಸ್ಟಾರ್ಟ್ ಆತಂದ್ರೆ ಏನು ಅಭ್ಯಾಸ ಮಾಡೋಕೆ 1-2-3 ದಿವಸ ಏನೂ ಸಿಗಂಗಿಲ್ಲ. ಹಾಗಾಗಿ ಸ್ವಲ್ಪ ಹೋಗಿ ಅಭ್ಯಾಸ ಮಾಡ್ಕೊಂಬ ಅಂಗಡಿಗೆ ಅಂತ ಕಳ್ಸೀನಿ. ಅಲ್ಲಿ ಅಣ್ಣ ರಿಷಿಗೆ ಹೇಳ್ಕೊಡ್ತಾನೋ ಹಂಗೆ ನಿಂಗೂ ಹೇಳ್ಕೊಡ್ತಾನೋ ಅಂತನ್ನಿ. ಹ್ಞೂ ಆಯಿತು, ಈ ಎಕ್ಸಾಮ್ ಇದೇ ಟೈಮ್ದಾಗ ಇಟ್ಟಿದ್ದಾರೆ ನೋಡು, ನನಗಿದೆಲ್ಲ ಎಂಜಾಯ್ ಮಾಡೋಕೆ ಸಿಗುವಾತು ಅಂತ ಬೈಕೊಂತ ಹೊಂಟಿಳು. ಇರಲಿ ಹೋಗು, ಮತ್ತು 2 ಇಂಪಾರ್ಟೆಂಟ ಐತಿ ಅಂತ ಹೇಳಿ ಕಳಿಸಿನಕಿನ ಸಮಾಧಾನ ಮಾಡಿ. ಈಗಿಲ್ಲಿ ಬ್ಯಾಳಿ ಕುದಿಯತ್ತವು. ನಾವು 2 ಕಿಲೋ ಹೋಳಿಗೆ ಆಗುವಷ್ಟು 2 ಕಿಲೋದ್ದು ಮಾಡೋರಿದ್ದು, ಹಾಗಾಗಿ 2 ಕಿಲೋ ಬ್ಯಾಳಿ ಹಾಕಿದ್ದು. ಒಂದು ಕಡೆ ಇಲ್ಲಿ ಬ್ಯಾಳಿ ಕುದಿಯತ್ತಿತ್ತು, ಇನ್ನೊಂದು ಕಡೆ ಸವಿತಾನ ಹಿಟ್ಟು ನಾದಿ ಇಡಾತಿಳು. ಈಗ ಸಂಜೆ ಐ ಥಿಂಕ್ 7-7:30 ಆಗಿತ್ತೇನು. ಈಗ ನೆನೆ ಇಟ್ಟು ಅಂದ್ರೆ ರಾತ್ರಿ 10 ಗಂಟೆ ತನಕ ಅಂದ್ರೆ ಸ್ವಲ್ಪ ಹಿಟ್ಟೆಲ್ಲ ನೆನೆದಿರ್ತೈತಿ ಮತ್ತು ಹೋಳ್ಗೆ ಸ್ಮೂತಾಗಿ ಚಲೋ ತಂಗೆ ಬರ್ತಾವಂತಂದು ಅದು ಒಂದು ಕಡೆ ಬ್ಯಾಳಿ ಕುದಿಯಕ್ಕೆ ಹಾಕಿ ಕಾಕು ಮತ್ತು ಸವಿತಾ ಇಬ್ಬರು ಹಿಟ್ಟು ನಾದಿ ಇಟ್ಕೊಳತ್ತಿರು. ಈಗ ನಮ್ಮದು ಬ್ಯಾಳೆಲ್ಲ ಕುದ್ದು ಆಯಿತು. ಈಗ ಅದಕ್ಕೆ ನಾವು ಬೆಲ್ಲ ಮಿಕ್ಸ್ ಮಾಡಿ ಮತ್ತು ಅದನ್ನು ಒಲೆ ಮ್ಯಾಗ ಇಟ್ಟು ಸ್ವಲ್ಪ ಕರಗಿಸತ್ತಿದ್ದು ಬೆಲ್ಲ. ಆವಾಗ ಒಲೆ ಮ್ಯಾಗ ಇಟ್ಟು ಕರಗಿಸಿದಂದ್ರೆ ಸ್ವಲ್ಪ ಲಘು ಮೆಲ್ಟಾಗಿ ಬ್ಯಾಳಿ ಮತ್ತು ಬೆಲ್ಲ ಎರಡೂ ಕೂಡ್ಕೋತಾವು. ನಾವೆಲ್ಲ ಹಿಟ್ಟು ನಾದಿಟ್ಟು ಮತ್ತು ಬ್ಯಾಳಿ ಎಲ್ಲ ಕುದಿಸಿ ಆಗೋತನ ಅಂದ್ರೆ ಮಮ್ಮಿ ಪಪ್ಪ ಇಬ್ಬರು ಬಂದರು ಗವನಾಳದಿಂದ.
ಈಗ ಮಮ್ಮಿ ಅಲ್ಲಿ ಬಾಂಡೆ ಅದ ಎಲ್ಲ ಹಚ್ಚಿಡಾತಿರು. ನಾನು ಹೊರಗೆ ಬಾಂಡೆ ತಿಕ್ಕಿ ಕೊಡಾತೀನಿ. ಮಮ್ಮಿ ಅವನ್ನೆಲ್ಲ ಒಂದೊಂದು ತೊಗೊಂಬಂದು ಇಲ್ಲಿ ಹಚ್ಚಾತಿರು. ಈಗ ಫಸ್ಟ್ ಎಲ್ಲರೂ ಊಟ ಮಾಡಿರಿ, ಆಮೇಲೆ ಇದು ಹೋಳ್ಗೆ ಮಾಡಕ್ಕೆ ಕುಂಡಾಕಿರಿ ಅಂತ ಮಮ್ಮಿ ಹೇಳಾತಿಳು. ನಾವು ಆ ಕಡೆ ಎಲ್ಲ ಹೋಳ್ಗೆ ಜೋಡಣೆ ಮಾಡತ್ತಿದ್ದು. ಅಂದ್ರೆ ಸುಪ್ರಿಯಾ ಇಲ್ಲಿ ಅವ್ರ ಮನೆಗೇನು ಮ್ಯಾರೇಜ್ ಆದ ನಂತರ ಹೋದ್ರಂದ್ರೆ ಒಂದು 5 ಡೇಸ್ ಇರಬೇಕಾಗ್ತೈತಿ. ಸೊ ಅಲ್ಲಿ 5 ಡೇಸ್ ಇದ್ದಾಗ ಸೀರೆ ಅದ ಉಟ್ಕೋಬೇಕು ಮಾಡಬೇಕು ಅಂತ ಅವ್ರ ಅತ್ತೆ ಹೇಳಿಳು. ಹಾಗಾಗಿ ಅದ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಳು. ಅಲ್ಲಿ ಹೋದ ನಂತರ ಎಲ್ಲಿ ಪಿನ್ನ ಹಚ್ಕೊಂತ ನಿಲ್ಲಿ, ಈಗ ಒಂದು 2-3 ಸೀರೆಗೆ ಪಿನ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡನ್ನು ತೊಗೊಂಡು ಹೋಗಿರ್ತೀನಿ. ಅವರಲ್ಲೇನೋ ಪೂಜಾ ಅದ ಇಟ್ಕೊಳ್ಳಾರಿದ್ದಾರು. ಸೊ ಈಗ ಇಲ್ಲೇ ಎಲ್ಲ ಮಾಡಿ ಇಟ್ಕೋತೇನಂತ ಅಂದು ಆಕೆ ಬ್ಯಾಗ್ನಾಗ ಒಂದು 5 ದಿವ್ಸಿಗೆ ಯಾವ್ಯಾವ ಅವಶ್ಯಕತೆ ಇದೆ ಅವನ್ನೆಲ್ಲನೂ ಸೀರೆಗಳು ರೆಡಿ ಮಾಡಿ ಇಟ್ಕೊಳತ್ತಿಳು. ಈಕೆ ತನ್ನ ಆಕಿಂದ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳತ್ತಿಳು. ಆ ಕಡೆ ನಾವೆಲ್ಲರೂ ಮಂದಿಯೆಲ್ಲ ಹೋಳ್ಗಿದ ಪ್ರಿಪ್ರೇಷನ್ ಅದ ಮಾಡತ್ತಿದ್ದು. ಸುಪ್ರಿಯಾನು ಈಗ ಕಾಲೇಜಿಗೆ ಡೈಲಿ ಸೀರೆ ಉಟ್ಕೊಂಡು ಹೋಗಿ ಸ್ವಲ್ಪ ರೂಢಿಯಾಗಿ ಬಿಟ್ಟೈತಿ. ಸೊ ಫಾಸ್ಟಾಗಿ ಸೀರೆ ಉಡೋದು ಕಲ್ತು ಬಿಟ್ಟಿದ್ದಾಳು. ಮತ್ತು ಪಿನ್ನಾನು ಅಗದಿ ಜಲ್ದಿ ಹಚ್ಕೋತಾಳು. ಈಗ ನಮ್ಮ ಕಾಕು ಮತ್ತು ರೋಹಿಣಿ ಅದ ಎಲ್ಲ ಏನೇನೋ ಈಕೆಗೆ ರೆಗಿಸಾತಿರು. ಹಾಗಾಗಿ ನಗಾತಿಳು. ನಾಳೆ ಅಲ್ಲಿ ಹೋಗಿ ಅದು ಮಾಡಬೇಕು ಇದು ಮಾಡಬೇಕು ಅಂತಂದು. ಮತ್ತು ಇಲ್ಲಿ ಒಂದು ಹಳದಿ ಸೀರೆ ಇತ್ತು, ಇದನ್ನು ಹೊಸದೈತಿ, ಇದನ್ನು ಉಟ್ಕೊಲಿ ಅದನ್ನು ಉಟ್ಕೊಲಿ ಅಂತ. ಇನ್ನು ಮದುವೆ ಸಮೀಪ ಬಂದ್ರೂ ಡಿಸ್ಕಷನ್ ಮಾತ್ರ ಇನ್ನೂ ಮುಗಿಯಾಕಿಲ್ಲ, ಯಾವ್ದು ಉಟ್ಕೊಲಿ ಯಾವ್ದು ಮಾಡಲಿ ಅಂತಂದು. ಸೊ ಈಗ ಯಾವ್ದು ಇದನ್ನು ಉಟ್ಕೋತೀನೋ ಅದನ್ನು ಉಟ್ಕೊತೀನಿ, ಎಲ್ಲರೂ ಒಂದೊಂದು ಹೇಳತ್ತಿರು. ಸೊ ಯಾವುದಾದ್ರೂ 2 ತೆಗೆದಿಟ್ಕೋತೀನಿ, ಎಲ್ಲರೂ ಯಾವ್ದು ಹೇಳ್ತೀರಿ ಅದನ್ನ ಉಟ್ಕೊಳಕ್ಕೆ ಬರ್ತೈತಿ ಅಂತ ಅಂದಳು. ಇಲ್ಲಿ ಸಾನು ಮತ್ತು ನಾನು ಇಬ್ಬರು ಹುರ್ನ ಅರ್ದು ಕೊಡತ್ತಿದ್ದು. ಅಲ್ಲೇ ಬಿಸಿ ಇದ್ದಾಗನೇ ಇದನ್ನು ಅರ್ದು ಅಂದ್ರೆ ಸ್ವಲ್ಪ ಜಲ್ದಿ ಇದನ್ನು ಆಗ್ತೈತಿ ಹುರ್ನ. ಮತ್ತು ಆರಿತಂದ್ರೆ ಸ್ವಲ್ಪ ಲಘು ಹದ ಬರೋಂಗಿಲ್ಲ ಮತ್ತು ಕೈ ಜಾಸ್ತಿ ನುಸ್ತೈತಿ. ಹಾಗಾಗಿ ಇಲ್ಲಿ ಫಸ್ಟ್ ಬಿಸಿ ಇದ್ದಾಗ ಸಾನ್ವಿನ ಸ್ವಲ್ಪ ಅರ್ದು ಕೊಡ್ತೇನೋ, ಆನಂತರ ನೀ ಯಾರ್ಯಾಕೆ ಮಮ್ಮಿ ಅಂತ ಅಂದಳು. ಸೊ ನಿಂಗೆ ಸ್ಟಾರ್ಟಿಂಗ್ ಇದನ್ನ ಐತಿ, ನೀ ಯಾರ್ಯಾಕಿದ್ರೆ ಅರಿವ ಅಂತ ಅನ್ನಿ. ನಮ್ಮ ಸಾನು ಇಲ್ಲಿ ಅರ್ಕೊಂತನ ಸ್ವಲ್ಪ ಕೈಗೆ ಹತ್ತಿದ್ದೆಲ್ಲ ಸಿಪ್ಕೊಳತ್ತಾಳು. ಸಣ್ಣ ಹುಡುಗರಂದ್ರೆ ಹಂಗೆ. ಈಗ ಸವಿತಾ ಬಂದಳು, ಸಾಕು ನೀ ಅರ್ದಿದ್ದು ನಾ ಅರಿತೀನಿ ಅಂತಂದು ಸವಿತಾ ಅರ್ಯಾತಾಳು. ಈಗ ಸವಿತಾ ಅರ್ದು ಹೋದಳು. ಈಗ ನೆಕ್ಸ್ಟ್ ನಂದು ಮತ್ತು ಸಾನುದು ಇಬ್ರದ್ದು ಸರ್ದಿ ಬಂದಿತ್ತು. ಸೊ ನಾನು ಸಾನು ಇಬ್ಬರು ಫುಲ್ ಈಗೇನು ಕುಂತು ಅರ್ಯಾಕೆ ಸ್ಟಾರ್ಟ್ ಮಾಡಿದ್ದು, ಪೂರ್ತಿ ಹೋಳ್ಗೆ ಮುಗಿಯೋತನ ನಾನು ಸಾನುನ ಇಬ್ಬರು ಅರ್ದು ಕೊಟ್ಟು, ನಮ್ಮ ರಿಷಿ ಅಲ್ಲಿ ನನಗೆ ಹುರ್ನ ಅರ್ಯಾಕೆ ಕೊಡವಾರ್ರಿ ಅಂತಂದು ಅವನು ಸ್ವಲ್ಪ ನಡಕಾತು ಮಾಡಿ ಕರೆದು, ಆನಂತರ ಲಾಸ್ಟಿಗೆ ಕೊಡ್ತೇವೆ ತಡಿಪ ಅಂತಂದು. ಸೊ ಅವನು ಸಮಾಧಾನ ಕುಂತ. ಲಾಸ್ಟಿಗೆ ಅವನಿಗೊಂದು ಇದನ್ನು ಕೊಟ್ಟು ಅವನಿಗೂ ಸ್ವಲ್ಪ ಅರ್ಯಾಕೆ ಹಚ್ಚಿದ್ದು ಅರ್ಧ. ಮನ್ಯಾಗ ಈ ಥರ ಹಬ್ಬ ಫಂಕ್ಷನ್ಸ ಏನಾರ ಇದ್ದು ಅಂದ್ರೆ ಈ ಥರ ಎಲ್ಲರೂ ಕೂಡಿ ಕೆಲಸ ಮಾಡೋಕೆ ಮತ್ತು ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಥರ ಟೈಮ್ ಸ್ಪೆಂಡ್ ಮಾಡೋಕೆ ಭಾಳ ಚಲೋ ಅನ್ನಿಸ್ತೈತಿ, ಖುಷಿನೂ ಅನ್ನಿಸ್ತೈತಿ. ಈಗ ನೋಡ್ರಿ ಅಲ್ಲಿ ನಮ್ಮ ರಿಷಿನೂ ಬಂದ ಅರ್ಯಾಕೆ ಸ್ಟಾರ್ಟ್ ಮಾಡಿದ. ಕೊಡ್ರಿ ಅಂತಂದು. ನಾವು ಅರಿಯೋಕ್ಕಿಂತ ಹೆಚ್ಚು ಅರ್ಧ ಕೆಳಗನೆ ಬೀಳಾತಿತ್ತು. ಇಲ್ಲಿ ಕಾಕು ಹೋಳ್ಗೆ ಲಟ್ಸಾತಿಳು, ರೋಹಿಣಿನ ತುಂಬಿ ಕೊಡಾತಿಳು. ಮತ್ತು ಇಲ್ಲಿ ಓನ್ಯಾಗಿನವ್ರು ಇನ್ನೊಬ್ರು ಆಂಟಿ ಇದ್ದರು. ಸೊ ಅವ್ರನ್ನೂ ಕರೆದಿದ್ದು ಒಂದು ಸ್ವಲ್ಪ ಹೊತ್ತು ಮಾಡಿ ಹೋಗ್ರಿ ಅಂತಂದ. ಬಿಕಾಸ್ 2 ಕಿಲೋ ಹೋಳ್ಗೆ ಭಾಳ ಆಗ್ತಾವು, ಹಾಗಾಗಿ ಬರ್ರಿ ಅಂತ ಹೇಳಂತಲೇ ಅವರು ಬಂದಿರು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ. ಒಂದಿಬ್ಬರು ಜನ ಹೋಳ್ಗೆ ಮಾಡಾತಿರು ಮತ್ತು ಒಂದಿಬ್ಬರು ಜನ ಹೂರಣ ತುಂಬಿ ಕೊಡಾತಿರು. ನಮ್ಮ ಮಮ್ಮಿ ಮತ್ತು ಇನ್ನೊಬ್ರು ಇದ್ದಾರಲ್ಲ ಅವರು ನಮ್ಮ ಏರಿಯಾದವ್ರ ರಿಲೇಟಿವ್ಸ್ ಆಗಬೇಕು, ಅವರು ಬಂದಿರು. ಸೊ ಅವರಿಬ್ಬರು ನಮ್ಮ ಮಮ್ಮಿ ಮತ್ತು ಅವರು ಇಬ್ಬರು ಹೂರಣ ತುಂಬಿ ಕೊಡಾತಿರು. ಮತ್ತು ನಮ್ಮ ಕಾಕು ಮತ್ತು ಇನ್ನೊಬ್ರು ಆಂಟಿ ಹೋಳ್ಗೆ ಮಾಡಾತಿರು. ಸವಿತಾ ಎಲ್ಲ ಕಡೆನೂ ಆಲ್ ಇನ್ ಒನ್ ಒಂದೊಂದು ಸಲ ಹೂರಣ ಇದನ್ನು ಹಿಟ್ಟು ಜರ ಹಾರ್ಡ್ ಆಗೈತೆ ಅಂದರೆ ಅದನ್ನು ನಾದಿ ಕೊಡ್ತಾಳು. ಮತ್ತು ಒಮ್ಮೊಮ್ಮೆ ಬೇಯ್ಸಕ್ಕೆ ಹೋಗ್ತಾಳು, ಒಮ್ಮೊಮ್ಮೆ ಹೂರಣ ಅರ್ಯಕ್ಕೆ ಬರ್ತಾಳು. ಎಲ್ಲ ಕಡೆನೂ ಆಕೆ ಕೆಲಸ ಮಾಡಾತಿಳು. ಸೊ ನಂದು ಸಾನೋದು ಹೂರಣ ಅರಿಯೋದು ಕಂಪ್ಲೀಟಾಗಿ ಮುಗಿದಿತ್ತು, ನಮ್ಮದು ಹೂರಣದ ಕೆಲಸ. ಸೊ ಇವ್ರು ಹೋಳ್ಗೆ ಮಾಡ್ಕೊತ ಕುಂತಿರು. ಸೊ ಹಂಗೆ ಇವ್ರನ್ನೆಲ್ಲರದು ಸ್ವಲ್ಪ ಒಂದು ವೀಡಿಯೋ ಮಾಡ್ಬೇಕಂತಂದು ಇಲ್ಲಿ ವೀಡಿಯೋ ಮಾಡಕ್ಕೆ ಬಂದೀನಿ. ಇಲ್ಲಿ ಹೋಳ್ಗೆ ಈ ಥರ ಮಾಡಿ ಆದ ನಂತರ ಬಿಸಿ ಇತ್ತಂದ್ರೆ ನೆಕ್ಸ್ಟ್ ಡೇ ಅವು ಲಘು ಬಾದ್ ಆಗ್ತಾವಂತಂದ ಹಳಸ್ತಾವಂತಂದ ಒಂದು ಸ್ವಲ್ಪ ಆರು ಹಾಕತ್ತೇಳು ಕಾಕು. ಬೇರೆ ಬುಟ್ಟ್ಯಾಗ ಮರದಾಗ ಸ್ವಲ್ಪ ಬಿಡಿಸಿ ದೂರ ಇಟ್ಟು ಆರು ಹಾಕತ್ತೇಳು. ಸೊ ಇಲ್ಲಂತಂದ್ರೆ ಒಂದ್ರ ಮೇಲೆ ಒಂದು ಇಟ್ಟು ಅಂದ್ರೆ ಅವು ಲಘು ಹಳಸ್ತಾವಂತಂದ
ಅವ್ನು ಸ್ವಲ್ಪ ಒಂದು ಬುಟ್ಟಿ ತುಂಬೋತಕ್ಕ ಅದ್ರಾಗನ ಹಾಕ್ತಾರು ಮಾಡಿ ಆನಂತರ ಅದನ್ನು ಸ್ವಲ್ಪ ಬೇರೆ ಅಡಾಗಲಿರೋದು ಒಂದು ಸ್ವಲ್ಪ ಗಾಳಿ ಅದ ಓಡಾಡೋ ಆಡಬೇಕು ಅಂಥದ್ದು ಬುಟ್ಟ್ಯಾಗವನ್ನ ಅಡಾಗ್ಲಿ ಮಾಡಿ ಹಾಕತ್ತಿರು. ಈಗ ಸವಿತಾ ಮಾಡಕ್ಕೆ ಕುಂತೇಳು. ಅವ್ರು ಇನ್ನೊಬ್ರು ಆಂಟಿ ಇದ್ದರು, ಅವರ ಸ್ವಲ್ಪ ಟೈಮ್ ಆಗಂತಲೇ ಮನೆಗೆ ಹೋಗ್ರಿ ಇನ್ನು ಉಳಿದಿದ್ದು ನಾವು ಮಾಡ್ಕೋತೀವಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ದು. ಸೊ ಈಗ ಅಗದಿ ಸಣ್ಣ ಮಾಡತ್ತೇವೆ ಬಿಕಾಸ್ ನಾಳೆ ಪಡಲ್ಗಿದಾಗ ತುಂಬಾಕ ಮತ್ತು ದೇವರಿಗೆ ನಿವದಿಗೆ ಅಲ್ಲಿ ಇಲ್ಲಿ ದೇವರಿಗೆದಾಗ ಕೊಡಬೇಕು ಅಂತಂದು ಅಗದಿ ಪೂರ ಸಣ್ಣ ನಿವದಿ ಸವಿತಾ ಮಾಡತ್ತೇಳು. ನನ್ಗೆ ಹೋಳಿಗೆ ಏನು ಅಷ್ಟು ಮಾಡಕ್ಕೆ ಬರಂಗಿಲ್ಲ. ಇಲ್ಲಿ ನಮ್ಮ ಮಮ್ಮಿನೂ ಸ್ವಲ್ಪ ಕಾಲು ಇದನ್ನಾಗಲಿ ಸಡ್ಲಾಗಲಿ ಕುಂತು ಭಾಳ ಹೊತ್ತಾಗೈತೆ ಅಂತ ಅವ್ರು ಎದ್ದು ನಿಂತಿರು. ಸೊ ನಾ ಅಷ್ಟೊತ್ತನ ನಾ ಒಂದೆರಡು ಹೂರ್ಣ ತುಂಬಿ ಕೊಡ್ತೀನಿ ಅಂತ ಅನ್ನಿ. ಹ್ಞೂ ಆಯಿತು ಟ್ರೈ ಮಾಡು ಅಂತಂದರು. ಹಾಗಾಗಿ ಇಲ್ಲಿ ನಾನು ಇನ್ನೊಬ್ಬರು ಹೋಳ್ಗೆ ಮಾಡೋರಿಗೆ ಹೂರ್ಣ ತುಂಬಿ ಕೊಡತ್ತೀನಿ. ಅವರ ಲಟ್ಸಾತಿರು. ಹೋಳ್ಗೆ ಮಾಡಬೇಕಾದ್ರೆ ಅದ್ರದ್ದೆಲ್ಲ ಮೆಜರ್ಮೆಂಟ್ ಸರಿ ಇತ್ತು ಅಂದ್ರೆ ಅಷ್ಟು ಹೋಳಿಗೆ ಅಗದಿ ಚೆನ್ನಾಗೆ ಉಬ್ಬಿ ಬರ್ತಾವೆ. ಒಂದು ಜರ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಮುಗೀತು. ಹರಿಯೋದು ಮಾಡೋದು ಹತ್ತೋದು ಈ ಥರ ಆಗ್ತಾವೆ. ಮತ್ತು ಹೋಳಿಗೆ ಹರ್ಯಾಕೆ ಹಿಡ್ದು ಅಂದ್ರೆ ಮಾಡೋರಿಗೆ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಬೇಜಾರು ಬರ್ತೈತಿ ಅದರ ಜೊತೆ ಗುದ್ದಾಡಕ್ಕೆ. ಸೊ ಅದ್ರದ್ದು ಮೆಜರ್ಮೆಂಟ್ ಎಲ್ಲ ಥರದ್ದು ಹೂರ್ಣದ್ದು ಕನಕದ್ದು ಕಂಪ್ಲೀಟ್ ಮೆಜರ್ಮೆಂಟ್ ಸರಿ ಇತ್ತಂದ್ರೆ ಹೋಳಿಗೆ ಒಂದೊಂದು ಸಲ ಕಂಪ್ಲೀಟ್ ಚಲೋ ತಂಗೆ ಆಗಿ ಬರ್ತಾವೆ. ಸೊ ಇಲ್ಲಿ ನಾನು ಹೂರ್ಣ ಅವರಿಗೆ ತುಂಬಿ ಕೊಡತ್ತೀನಿ, ಅವರ ಲಟ್ಸಾತಿರು. ನಾನು ಅಡಕನ್ನಿ ಒಂದೆರಡು ಹೋಳ್ಗೆ ನಾ ಮಾಡ್ತೇನೆ ಪ್ಲೀಸ್ ನನಗೂ ಕೊಡ್ರಿ ಅಂತ ಅನ್ನಿ. ಬೇಡ ಇನ್ನಿ ಆಟ ಮಾಡ್ಕೊಂಡು ಕುಂತ್ರೆ ಈಗ ಆಲ್ರೆಡಿ 12:30 ಆಗತೈತಿ. ಮತ್ತು ಇದ್ರಾಗನ ಕೊಂಡ್ಬೇಕಾಗ್ತೈತಿ, ನಾಳೆ ಲಘು ಹೇಳೋದೈತಿ. ಸೊ ನಾವು ಲಘು ಮಾಡ್ತೀವಿ, ನೀ ತುಂಬಿ ಕೊಡು ಅಂತ ಅನ್ನಕ್ಕೆ ಹಿಡಿದ್ರು. ಇದು ಬೆಳಿಗ್ಗೆ 5 ಗಂಟೆ 5:30 ಆಗಿತ್ತು. ನಮ್ಮ ಮಮ್ಮಿ ಲಘು ಎದ್ದ ತಕ್ಷಣ ಜಳಕ ಮಾಡಿ ಫಸ್ಟ್ ಇಲ್ಲಿ ಕಟ್ಟಿನ ಸಾರಕ್ಕೆ ಒಗ್ಗರಣೆ ಕೊಡತ್ತಿರು. ಕಟ್ಟಿನ ಸಾರು ಅಷ್ಟು ಒಗ್ಗರಣೆ ಆಯ್ತಂದ್ರೆ ಆಯಿತು, ರಾತ್ರಿನೂ ಹೋಳಿಗೆ ಆಗೈತಿ. ಇನ್ನು ಬೆಳಿಗ್ಗೆ ಎದ್ದು ಸವಿತಾ ಅನ್ನ ಮಾಡಿರ ಮುಗೀತು. ಸೊ ನಮ್ಮ ಮಮ್ಮಿ ಫಸ್ಟ್ ನಾನು ಸಾರು ಮಾಡಿ ಮುಗಿಸ್ತೀನಿ, ಆಮೇಲೆ ಅನ್ನದ ನೀವು ಮಾಡ್ಕೊಳಕ್ರಿ ಅಂತಂದು ಬೆಳಿಗ್ಗೆ 5:30 ಅಂದ್ರೆ ನಮ್ಮ ಮಮ್ಮಿ ಎದ್ದೇಳು. ಇದು ಮದುವೆ ಇಂಥದ್ದು ಏನಾದರೂ ಫಂಕ್ಷನ್ ಅದು ಇತ್ತಂದ್ರೆ ನಮ್ಮ ಮಮ್ಮಿಗೆ ನಿದ್ದೆನ ಹತ್ತಂಗಿಲ್ಲ. ಎಲ್ಲ ಕೆಲಸ ಹೆಂಗೆ ಆಗ್ತಾವೆ ಹೆಂಗೆ ಮುಗಿತಾವೆ ಫಂಕ್ಷನ್ಸ ಅಂತಂದು ಭಾಳ ವಿಚಾರ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದ ತಕ್ಷಣ ಜಳಕ ಮಾಡಿ ಇದು ಸಾರಕ್ಕೆ ಒಗ್ಗರಣೆ ಕೊಡತ್ತಿರು. ನಮ್ಮ ಮಮ್ಮಿ ಎದ್ದು ಸಾರು ಮಾಡೋದು ಮಾತಾಡೋದಕ್ಕನ ಎಚ್ಚರಾಗಿ ಎಲ್ಲರೂ ಎದ್ದು ಕುಂತು ಇಷ್ಟು ಜಲ್ದಿ ಎದ್ದು ಮಾಡತ್ತೀನಂತಲೇ ಪೂಜಾದವ್ರು ಲಘು ಬರ್ತಾರು, ಪಡಲ್ಗಿ ಇದನ್ನು ಮಾಡೋರ. ಹಾಗಾಗಿ ಸ್ವಲ್ಪ ಲಘುನೇ ಎಲ್ಲ ಮುಗಿಸ್ಕೊಂಡು ಎಲ್ಲರದು ಜಳಕ ಆಗಬೇಕು, ಪರಿಶಿ ಒರೆಸ್ಕೋಬೇಕು. ಸೊ ಲಘು ನೀವು ಎಲ್ಲರೂ ಹೇಳ್ರಿ ಅಂತ ನಮ್ಮ ಮಮ್ಮಿ ಎದ್ದ ತಕ್ಷಣ ಎಲ್ಲರಿಗೂ ಚಾಲು ಮಾಡೇಳು. ಹಂಗೆ ನಮ್ಮದಿಲ್ಲಿ ಕಟ್ಟಿನ ಸಾರು ಎಲ್ಲ ರೆಡಿ ಆಯಿತು. ಎಲ್ಲರಿಗೂ ಕಟ್ಟಿನ ಸಾರು ಅಂದರೆ ಇಷ್ಟ ಆಗ್ತೈತಿ ಅಂತ ಅನ್ಕೋತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.